ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಸಿಹಿಕಾಯಿ ಹಾಲು ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ನೆನೆಸಿದ ಅಕ್ಕಿ ಹಾಕೋಣ. ನಂತರ 4 ಏಲಕ್ಕಿ ಮತ್ತು ಹಸಿ ಕಾಯಿ ಚೂರು ಹಾಕೋಣ. ಇದು ಒಂದು ಕಾಯಿ ಇದೆ. ಇದನ್ನು ನುಣ್ಣಗೆ ರುಬ್ಬೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೂ ನುಣ್ಣಗೆ ರುಬ್ಬೋಣ. ನೋಡಿ, ಈ ಥರ ನೈಸಾಗಿರಬೇಕು. ಈಗ ಒಲೆ ಹತ್ತಿಸಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಈ ರುಬ್ಬಿದ ಮಿಶ್ರಣವನ್ನು ಹಾಕೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಒಂದು ದೊಡ್ಡ ಬೌಲ್ ಬೆಲ್ಲ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಒಂದು ಕಾಯಿಗೆ ಒಂದು ದೊಡ್ಡ ಬೌಲಷ್ಟು ಬೆಲ್ಲ ಹಾಕ್ತಿದ್ದೀನಿ. ಇದು ಈಗ ಮೈಲ್ಡಾಗಿ ಸ್ವೀಟಾಗಿರುತ್ತೆ. ನೀವು ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಬೆಲ್ಲ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗಲಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಶುಂಠಿ ಪೌಡರ್, ಚಿಟಿಗೆಯಷ್ಟು ಉಪ್ಪು. ಬೆಲ್ಲ ಯೂಸ್ ಮಾಡಿ ಯಾವುದೇ ಸ್ವೀಟ್ ಮಾಡುವಾಗ ಚಿಟಿಗೆಯಷ್ಟು ಉಪ್ಪು ಹಾಕಿದರೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈಗ ಕುದಿಯುತ್ತಿದೆ. ಈ ಥರ ಚೆನ್ನಾಗಿ ಕುದಿಬೇಕಿದು, ಗಟ್ಟಿಯಾಗುತ್ತೆ ಕುದ್ದಾಗ. ನೋಡಿ, ಈ ಹದಕ್ಕಿದೆ. ಈಗ ಸಿಹಿ ಕಾಯಿ ಹಾಲು ರೆಡಿಯಾಗಿದೆ. ಫ್ರೆಂಡ್ಸ್, ಈ ಕಾಯಿ ಹಾಲನ್ನ ಬಿಸಿ ಬಿಸಿಯಾಗಿ ತಿನ್ನೋಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಈಗ ಬಿಸಿ ಚಪಾತಿ ಅಥವಾ ಪೂರಿಯೊಂದಿಗೆ ಸವಿಯಿರಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು, ಬಾಯ್.